ಶ್ರೀ ಗುರುಭ್ಯೋ ನಮಃ. ರವಿ, ಕುಜ, ಬುಧ ಮತ್ತು ಶುಕ್ರ ವಿಶೇಷವಾಗಿ ಒಂದು ಜನವರಿ ಮಾಸದಲ್ಲಿ ಮಕರ ರಾಶಿಗೆ ಅಂತಂದರೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ಅಂದರೆ ವ್ಯಯಸ್ಥಾನದಿಂದ ನಿಮ್ಮ ಲಗ್ನ ಸ್ಥಾನಕ್ಕೆ ಈ 4 ಗ್ರಹಗಳು ಸಾಧಾರಣವಾಗಿ ಜನವರಿಯಲ್ಲಿ ಸುಮಾರು 13ರಿಂದ 17 ತಾರೀಕಿನ ಒಳಗಡೆ ಈ 4 ಗ್ರಹಗಳು ನಿಮ್ಮದೇ ರಾಶಿಗೆ ಬರ್ತಾ ಇದೆ. ಸೊ ಮಕರ ರಾಶಿಯವರಿಗೆ ಇದರಿಂದ ಫಲ ಏನು ಅಂತ ಕೇಳಿದ್ರೆ ನೋಡಿ, ರವಿ ಅದರಲ್ಲೂ ಅಷ್ಟಮ ಭಾವಾಧಿಪತಿಯಾಗಿದ್ದಾನೆ. ಸೊ ಅಷ್ಟಮ ಭಾವಾಧಿಪತಿ ಲಗ್ನದಲ್ಲಿ ಬಂದಾಗ ಸಾಮಾನ್ಯವಾಗಿ ಅಷ್ಟಮಾಧಿಪತಿ ಇರೋದರಿಂದ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಖಂಡಿತವಾಗಿ ಉಂಟು ಮಾಡಬಹುದು. ಒಳ್ಳೆ ಫಲ ಅಂತಂದರೂ ಕೂಡ ಇದ್ದಂಥದ್ದನ್ನು ಸ್ವಲ್ಪ ಕಡಿಮೆ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕುಜ ನೋಡಿ, ಚತುರ್ಥ ಮತ್ತು 11ನೇ ಭಾವಾಧಿಪತಿ ಲಾಭಾಧಿಪತಿ ಇದ್ದಾನೆ. ವ್ಯಯಸ್ಥಾನದಲ್ಲಿದ್ದಾಗ ಸಾಕಷ್ಟು ಅಶುಭ ಫಲವನ್ನು ಕೊಡ್ತಾ ಇದ್ದ. ಸ್ವಲ್ಪ ಲಗ್ನಕ್ಕೆ ಬಂದಾಗ ಒಂದಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಒಂದು ಧನಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆಯ ಫಲವನ್ನು ಕುಜ ಖಂಡಿತವಾಗಿಯೂ ಕೊಡ್ತಾನೆ. ಆದರೆ ಕುಜ ಲಗ್ನದಲ್ಲಿ ಬಂದಾಗ ಹೇಳಿದ್ನಲ್ಲ, ರವಿ ಕೂಡ ಅಲ್ಲಿರೋದರಿಂದ, ಅದು ರವಿ ಅಷ್ಟಮಾಧಿಪತಿ ಇರೋದರಿಂದ ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಬುಧನ ವಿಚಾರವನ್ನು ಮಾಡಿದಾಗ ನೋಡಿ, ಬುಧ ಷಷ್ಠಾಧಿಪತಿಯಾಗಿದ್ದಾನೆ ಮತ್ತು ಭಾಗ್ಯಾಧಿಪತಿಯಾಗಿದ್ದಾನೆ. ಆತ ಕೂಡ ಲಗ್ನದಲ್ಲಿ ಬರ್ತಾ ಇದ್ದಾನೆ, ಅಂದರೆ ನಿಮ್ಮದೇ ರಾಶಿಯಲ್ಲಿ ಬರ್ತಾ ಇದ್ದಾನೆ. ರವಿ ಶುಭಗ್ರಹ ಅಂತ ಹೇಳ್ತೇವೆ, ಬುದ್ಧಿಗೆ ಪ್ರೇರಕನಾಗಿರುವಂತಹ ಗ್ರಹ. ಶನಿ ಸ್ಥಾನದಲ್ಲಿ ಇರ್ತಾನೆ, ಪರವಾಗಿಲ್ಲ. ಒಂದಷ್ಟು ನಿಮಗೆ ಬೇರೆ ಜನರು ಕೊಡುವಂಥ ತೊಂದರೆಯಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ಬೋದು. ಭಾಗ್ಯಸ್ಥಾನಾಧಿಪತಿಯೂ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಿಂತು ಹೋದಂಥ ಕೆಲಸಗಳು ಮುಂದುವರಿಯುತ್ತೆ. ಅಂದರೆ ಏನು ಸ್ಟ್ರಕ್ ಆಗಿತ್ತಲ್ಲ, ಆ ಕೆಲಸಗಳಿಗೆ ಒಂದಷ್ಟು ಮೂಮೆಂಟ್ ಸಿಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನೋಡಿ, ಇದೆಲ್ಲದಕ್ಕೂ ಮುಖ್ಯವಾಗಿ ಗುರುಪ್ರಭಾವ ಇರಬೇಕು. ನಾನು ವರ್ಷ ಪೂರ್ತಿ ಇರುವಂಥ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮಗೆ ಯಾವ್ಯಾವ ಸಮಯದಲ್ಲಿ ಗುರುವಿನ ಒಂದು ಅನುಗ್ರಹ ಅಂತಂದರೆ ಗುರುಬಲ ಬರಲಿಕ್ಕೆ ಸಾಧ್ಯತೆ ಇದೆ. ಜನವರಿ ಮಟ್ಟಿಗೆ ವಿಚಾರ ಮಾಡಿದಾಗ ಗುರು ಬಲ ಇರೋದಿಲ್ಲ, ಯಾಕಂದರೆ ಷಷ್ಠಭಾವದಲ್ಲಿ ಗುರು ಮುಂದುವರಿತಾ ಇದ್ದಾನೆ. ವಿಶೇಷವಾಗಿ ನಿಮಗೆ ಅನುಕೂಲತೆಯನ್ನಂತೂ ಖಂಡಿತವಾಗಿಯೂ ಕೊಡೋದಿಲ್ಲ. ದ್ವಿತೀಯ ಸ್ಥಾನದಲ್ಲಿರುವಂಥ ರಾಹು ಧನಸ್ಥಾನ, ಈ ವಿಷಯದಲ್ಲಿ ನಿಮಗೆ ಸಾಕಷ್ಟು ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಶನಿ ಸ್ವಲ್ಪ ತಕ್ಕ ಮಟ್ಟಿಗೆ ನಿಮಗೆ ತೃತೀಯ ಭಾವದಲ್ಲಿದ್ದು ಅನುಕೂಲತೆಯನ್ನು ಮಾಡ್ತಾನೆ. ಈಗಷ್ಟೇ ನೋಡಿ, ಸಾಡೆ ಸಾತಿ ಮುಕ್ತಾಯ ಮಾಡಿಬಿಟ್ಟು ಈಗ ಸ್ವಲ್ಪ ಒಳ್ಳೆಯ ಫಲವನ್ನು ಶನಿ ಖಂಡಿತವಾಗಿಯೂ ಕೊಡ್ತಾನೆ. ಮತ್ತು ಇನ್ನು ಶುಕ್ರ ನೋಡಿ, ಆತ ಕೂಡ ಲಗ್ನದಲ್ಲಿ ಅಂತಂದರೆ ನಿಮ್ಮದೇ ರಾಶಿಗೆ ಬರ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ಪಂಚಮಾಧಿಪತಿ ಮತ್ತು ಏಕಾದಶಾಧಿಪತಿಯಾಗಿರ್ತಾನೆ. ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿದ್ದಾನೆ ನೋಡಿ. ದಶಮ ಅಂತಂದರೆ ಉದ್ಯೋಗ ಸ್ಥಾನ ಮತ್ತು ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಲಗ್ನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ವ್ಯಯಸ್ಥಾನಕ್ಕಿಂತಲೂ ಲಗ್ನ ಸ್ಥಾನ ಒಳ್ಳೆಯದು ನಾವಂತ ಅಂದ್ಕೊಳ್ತೀವಿ. ವಿದ್ಯಾರ್ಥಿ ಜೀವನದಲ್ಲಿದ್ದರೆ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಅನುಕೂಲತೆ, ಒಳ್ಳೆಯ ಸಕ್ಸಸ್ ಸಿಗುವಂಥ ಸಾಧ್ಯತೆ ಈ ಮಟ್ಟಿನಲ್ಲಿ ಇರುತ್ತೆ ನಿಮಗೆ. ಇನ್ನು ದಶ ಅಂತಂದರೆ ದಶಮಸ್ಥಾನ ಅಂತಂದರೆ ಕರ್ಮಸ್ಥಾನ ಅಂತಂದರೆ ಉದ್ಯೋಗ ವ್ಯವಸಾಯ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಸ್ವಲ್ಪ ಈಗ ಇಷ್ಟು ದಿವಸ ಏನು ಒಂದು ತೊಂದರೆ ಇರ್ತಾ ಇತ್ತು, ಆ ತೊಂದರೆ ಕೂಡ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಮೊದಲಿನಕ್ಕಿಂತಲೂ ಒಳ್ಳೆಯ ಕಾಲ ಖಂಡಿತವಾಗಿಯೂ ಇರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.